ನಮಸ್ಕಾರ ಸ್ನೇಹಿತರೆ, ಇಂದು ನೀವು ಕೇಳಲಿರುವುದು ಒಂದು ಹಳ್ಳಿಯ ಹಸಿರು ಸೌಂದರ್ಯಕ್ಕೆ ಮಡುವ ಬಿಸುರಹಸ್ಯವನ್ನೊಳಗೊಂಡ ಕಥೆ. ಇದು ಕೇವಲ ಕಲ್ಪನೆಯೋ ಅಥವಾ ನಿಜವಾಗಿಯೂ ನಡೆದ ಘಟನೆಯೋ ನಿಮಗೆ ತೀರ್ಮಾನ. ಕೊಡಗು ಜಿಲ್ಲೆಯ ಗಾಜಿನಹಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿ. ಇಲ್ಲಿ ದಿನಗಳು ಶಾಂತವಾಗಿದ್ದರೂ ರಾತ್ರಿ ಮಾತ್ರ ಮೌನದಿಂದ ತುಂಬಿರುತ್ತಿತ್ತು. ಆ ಹಳ್ಳಿಯಲ್ಲಿ ಬಿರುಕು ಬಿಟ್ಟ ರಹಸ್ಯವೊಂದು ಇತ್ತು. ಪ್ರತಿ ರಾತ್ರಿ ಗಂಟೆ 7ಕ್ಕೆ ಆ ಹಳ್ಳಿಯ ಬದಿಯಲ್ಲಿರುವ ಅರಳಿ ಮರದ ಬಳಿ ಯಾರೂ ಹೋಗುತ್ತಿರಲಿಲ್ಲ. ಜನರು ಹೇಳುತ್ತಿದ್ದರು, ಅರಳಿ ಮರ ಕೇಳುತ್ತೆ, ಯಾರಿಗೇನೋ ಏನಾದರೂ. ಮಾರ್ಚ್ ತಿಂಗಳಲ್ಲಿ ಹಳ್ಳಿಯ ಹುಡುಗ ಶೇಖರ್ ರಾತ್ರಿ ಮರದ ಹತ್ತಿರ ಹೋದನಂತೆ. ಆಮೇಲೆ ಅವನು ಮರಳಿ ಬಂದದ್ದೇ ಇಲ್ಲ. 3 ದಿನದ ನಂತರ ಮತ್ತೊಬ್ಬ ಯುವತಿ ನಾಪತ್ತೆ. ಜನರು ಹೆದರಿ ಹಳ್ಳಿಯ ಮಹದೇವ ದೇವಾಲಯದಲ್ಲಿ ಯಜ್ಞವನ್ನೇ ಮಾಡಿದರು. ಆದರೆ ಶಾಂತಿ ಬರುವಕ್ಕೆಲ್ಲ ಸಾಕಾಗಲಿಲ್ಲ. ಬೆಂಗಳೂರಿನಿಂದ ಇನ್ಸ್ಪೆಕ್ಟರ್ ವಿರಾಟ್ ಶೆಟ್ಟಿ ಹಳ್ಳಿಗೆ ಬಂದರು. ಅವರು ಉಗ್ರ ಧೈರ್ಯಶಾಲಿ ಪೊಲೀಸ್ ಅಧಿಕಾರಿ. ಅವರು ಹಳೆಯ ದಾಖಲೆಗಳನ್ನು ಪರಿಶೀಲಿಸಿ ಒಂದು ವಿಚಿತ್ರ ಸಂಗತಿಯನ್ನು ಗಮನಿಸಿದರು. 30 ವರ್ಷಗಳ ಹಿಂದೆ ಇದೇ ಮರದ ಹತ್ತಿರ ಜಾನಕಿ ಎಂಬ ಹುಡುಗಿಯನ್ನು ಕೊಲೆ ಮಾಡಲಾಗಿತ್ತು. ಹಾಡು ಹಗಲೇ ಆಕೆಯ ಆತ್ಮ ಮರದಲ್ಲಿ ಬಂಧಿತವಾಗಿದ್ದಂತೆ. ವಿರಾಟ್ ಒಂದು ಯಜ್ಞ ಮಾಡುವ ನಿರ್ಧಾರ ತೆಗೆದುಕೊಂಡರು. ಆ ಯಜ್ಞ ರಾತ್ರಿ 12 ಗಂಟೆಗೆ ಶುರುವಾಯಿತು. ಭಯಾನಕ ಗಾಳಿಯಿಂದ ಮರ ಕಂಪಿಸುತ್ತಿತ್ತು. ಆ ವೇಳೆ ಯಜ್ಞದ ಮಂತ್ರಗಳು ಕೇಳಿದಂತೆ ಮರದ ಕೆಳಗಿನಿಂದ ಒಂದು ಹೆಣ್ಣಿನ ರೂಪ ಹೊರಬಂದಿತು. ಕಣ್ಣುಗಳಲ್ಲಿ ಕ್ರೋಧ, ಮುಖದಲ್ಲಿ ನೋವು. ಅವಳು ವಿರಾಟ್ ಕಡೆ ನೋಡಿದಳು. ಅವಳು ಮೃದುವಾಗಿ ಅವನ ಹೆಸರನ್ನು ಉಚ್ಚರಿಸಿದಳು, ವಿಹಾನ್. ವಿರಾಟ್ ಬೆಚ್ಚಿ ಬೀಳುತ್ತಾನೆ. ಅವನು ಅರಿತುಕೊಳ್ಳುತ್ತಾನೆ, ಜಾನಕಿ ಅವನ ತಮ್ಮಿಯಾಗಿದ್ದಾಳೆ. ಕಥೆ ಇಲ್ಲಿ ಮುಗಿಯುತ್ತದೆಯಾ? ಇನ್ನು ಇಡೀ ಹಳ್ಳಿ ಶಾಂತವಾಗಿದೆ, ಯಾರೂ ನಾಪತ್ತೆಯಾಗುತ್ತಿಲ್ಲ. ಆದರೆ ವರ್ಷದ ಬಳಿಕ ವಿರಾಟ್ ತನ್ನ ಮನೆಯ ಕಂಪ್ಯೂಟರ್ನಲ್ಲಿ ಒಂದು ಹಳೆಯ ಫೋಟೋ ನೋಡುತ್ತಾನೆ. ಅಲ್ಲಿ ಜಾನಕಿ ಮರದ ಕೆಳಗೆ ನಿಂತು ಕುಸಿಯುತ್ತಿರುವ ತಮ್ಮಿಯನ್ನು ಹಿಡಿದಿದ್ದಳು. ಈ ಕಥೆ ನಿಜವೋ ಕಲ್ಪನೆಯೋ ನಿಮಗೆ ಗೊತ್ತಾಗಬಹುದೆಂಬ ನಂಬಿಕೆಯಿಂದ ಈ ವಿಡಿಯೋವನ್ನು ಮುಕ್ತಾಯಿಸುತ್ತೇನೆ. ಇಂಥ ರೋಚಕ ಕಥೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋಣ ಬನ್ನಿ. ಧನ್ಯವಾದಗಳು.